ಇವತ್ತು ಹಾವೇರಿಯ ಕೇಲಿ ಶಾಲೆಯಲ್ಲಿ ಒಂದು ವಿಶಿಷ್ಟ ರೀತಿಯ ಎಕ್ಸಿಬಿಷನ್ ಅರೇಂಜ್ ಮಾಡಿದ್ರು. ನನ್ನ ಇಬ್ಬರು ಮಕ್ಕಳು ಇದೇ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಹಾಗಾಗಿ ನಾವು ಕುತೂಹಲದಿಂದ ಆ ಎಕ್ಸಿಬಿಷನ್ ನೋಡೋದಕ್ಕೆ ಹೋಗಿದ್ವಿ. ನಿಜಕ್ಕೂ ಬಹಳ ಸಂತೋಷ ಆಯಿತು. ನಮ್ಮ ಬಾಲ್ಯದ ದಿನಗಳು ನೆನಪಾದವು. ನನ್ನ ಚಿಕ್ಕ ಮಗಳು ಹರ್ಷಿತಾ ಕೂಡ ಒಂದು ಹಗಲು ರಾತ್ರಿ ಅಂದರೆ ಡೇ ಆ್ಯಂಡ್ ನೈಟ್ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಪ್ರಾಜೆಕ್ಟ್ ಮಾಡಿದ್ಲು. It takes 24 hours to complete one spin. The earth faces the sun, we have daylight. The earth away from the sun, we have night. ನಾವು ಶಾಲೆಯಲ್ಲಿದ್ದಾಗ ಏನಾದರೂ ಪ್ರಾಜೆಕ್ಟ್ ಮಾಡ್ರಿ ಅಂದಾಗ ಏನೇನೋ ಮಾಡ್ಕೊಂಡು ಹೋಗ್ತಿದ್ವಿ. ಆದರೆ ಇವತ್ತು ಆ ಶಾಲೆಗೆ ಹೋದಾಗ ಅಲ್ಲಿ ನೋಡಿದ್ವಿ, ಇವತ್ತಿನ ಮಕ್ಕಳು ನಿಜಕ್ಕೂ ಟೆಕ್ನಾಲಜಿಯೊಂದಿಗೆ ಹೆಂಗೆ ಬೆರೆತು ಹೋಗಿದ್ದಾರೆ ಅನ್ನೋದಕ್ಕೆ ಇದೊಂದು ಅತ್ಯಂತ ಉತ್ತಮವಾದಂಥ ಉದಾಹರಣೆ ಅಂತಲೇ ಹೇಳ್ಬೋದು. ನಾವು ಕಾಲೇಜ್ ಮಟ್ಟಕ್ಕೆ ಹೋದಾಗ ಏನೆಲ್ಲ ಕಲಿಬೋದೋ ಅದನ್ನು ಇವತ್ತು ಚಿಕ್ಕ ಚಿಕ್ಕ ಮಕ್ಕಳು ಆ ಎಲ್ಲ ವಿಷಯಗಳ ಮೇಲೆ ತಮ್ಮದೇ ಆದ ರೀತಿಯಲ್ಲಿ ಪ್ರಾಜೆಕ್ಟ್ ಮಾಡಿದರು. ಅದನ್ನು ಬಹಳ ಸುಂದರವಾಗಿ ನಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಅದನ್ನೆಲ್ಲ ನೋಡುವಾಗ ಬಹಳ ರೋಮಾಂಚನ ಆಗ್ತಿತ್ತು, ಅಷ್ಟೇ ಸಂತೋಷನ ಆಗ್ತಿತ್ತು. ಆ ಮಕ್ಕಳ ವಿದ್ಯಾ ಬುದ್ಧಿಯ ಆ ಒಂದು ಚುರುಕುತನ ನೋಡಿ ಮನಸ್ಸಿಗೆ ಬಹಳ ಸಂತೋಷ ಆಗ್ತಿತ್ತು. ಆ ಮಕ್ಕಳನ್ನು ನೋಡಿದಾಗಲೆಲ್ಲ ಹೆಮ್ಮೆ ಅನಿಸ್ತಿತ್ತು, ಇಂಥ ಶಾಲೆಯಲ್ಲಿ ನಮ್ಮ ಮಕ್ಕಳು ಕಲಿತಿದ್ದಾರಲ್ಲ ಅಂತ. ನಂತರ ವಿಧ ವಿಧವಾದಂಥ ಎಲ್ಲ ಕೊಠಡಿಗಳಲ್ಲೂ ಬೇರೆ ಬೇರೆ ಪ್ರಾಜೆಕ್ಟ್ಗಳು, ಅವರ ಮಾಡೆಲ್ಗಳು ಅವನ್ನೆಲ್ಲ ನೋಡ್ತಾ ನೋಡ್ತಾ ನಮ್ಮಷ್ಟಕ್ಕೆ ನಾವೇ ಕಳೆದು ಹೋಗಿಬಿಟ್ವಿ. ಹಾಗೇನೆ ಮುಂದೆ ಹೋದಾಗ ಅಲ್ಲಿ ವಾದ್ಯ ನುಡಿಸ್ತಾ ಇದ್ರು ಮಕ್ಕಳು. ಹಾಡನ್ನು ಹೇಳೋದು, ಅವರ ಆ ಪ್ರೆಸೆಂಟೇಷನ್ ಅದೆಲ್ಲ ಬಹಳ ಹಿಡಿಸ್ತು. ಮತ್ತು ಅಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಬೇರೆ ಬೇರೆ ವೇಷಭೂಷಣಗಳನ್ನು ಹಾಕಿಕೊಂಡು ನಿಂತಿದ್ರು, ಅದ್ರ ಬಗ್ಗೆ ಹೇಳ್ತಾಯಿದ್ರು, ಇದರ ವಿಶೇಷತೆ ಹಿಂಗಿದೆ. ಹಾಗೆ ನೋಡ್ತಾ ನೋಡ್ತಾ ಮತ್ತೆ ಮೇಲಿನ ಕಟ್ಟಡದಲ್ಲೂ ಕೂಡ ಅತ್ಯಂತ ಸೊಗಸಾದಂಥ ಪ್ರಾಜೆಕ್ಟ್ ಎಲ್ಲ ಮಾಡಿದಂಥ ಮಕ್ಕಳಿದ್ರು. ಅವ್ರನ್ನೆಲ್ಲ ಮಾತಾಡಿಸಿದ್ವಿ. ಅವರೆಲ್ಲ ಎಷ್ಟು ಚುರುಕುತನದಿಂದ ಉತ್ತರ ಕೊಡ್ತಿದ್ರು. ಅದನ್ನೆಲ್ಲ ನೋಡ್ತಾ ನೋಡ್ತಾ ಏನಪ್ಪ ಇಷ್ಟೊಂದು ಬುದ್ಧಿ ಸಾಮರ್ಥ್ಯ ಈ ಮಕ್ಕಳಿಗೆ ಇದೆಯಲ್ಲ, ಇಷ್ಟು ಚಿಕ್ಕ ಮಕ್ಕಳಿಗೆ ಅನಿಸಿದ್ದಂತೂ ಸುಳ್ಳಲ್ಲ. ನಂತರದಲ್ಲಿ ಅವರ ಗುರುಗಳನ್ನು ಕೂಡ ಭೇಟಿ ಮಾಡಿದ್ವಿ. ಅವ್ರಿಗೆ ಅದನ್ನೇ ಹೇಳಿ ಬಂದೆ, ನಾವೆಲ್ಲ ಜವಾರಿ ಕಾಲದವರು, ಹಾಗಾಗಿ ಆ ಥರದ ಚಟುವಟಿಕೆಗಳನ್ನು ಮಾಡ್ತಿದ್ವಿ. ಈಗ ನೋಡ್ರಿ ಮಕ್ಕಳು ಟೆಕ್ನಾಲಜಿಯೊಂದಿಗೆ ಹೆಂಗೆ ಬೆರೆತು ಹೋಗ್ಯಾರ. ಇದನ್ನೆಲ್ಲ ನಿಮಗೆ ತೋರಿಸ್ಬೇಕು ಅನ್ನಿಸ್ತು. ಆ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ರಿ ಅಂತ ನಮ್ಮ ಒಂದು ಆಶಯ. ಧನ್ಯವಾದಗಳು.